ಅದ್ಭುತವಾದಂತಹ ಗಳಿಗೆ ಒಂದು ಶುಭ ದಿನ. ಯಾಕೆ ಅಂತಂದ್ರೆ ನಿಮ್ಮ ಗ್ರಾಮದಲ್ಲಿ ಹಲವಾರು ಪರಿಣಿತಿ ಹೊಂದಿರುವಂತಹ ಡಾಕ್ಟರ್ಸ್ಗಳು ಮೈಸೂರಿಂದ, ಬೆಂಗಳೂರಿಂದ, ಮಂಡ್ಯದಿಂದ ಇವರೆಲ್ಲರೂ ನಿಮ್ಮ ತಾಲೂಕಲ್ಲಿ ಬೆಳೆದಂತಹ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ಪ್ರಸೂತಿ ತಜ್ಞರು, ಗರ್ಭಿಣಿ ಮತ್ತೆ ಯೂರಗೈನಕಾಲಜಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಹೆಸರು ಮಾಡಿದಂತವರು ಇವರು. ಅವರ ತಂಡವನ್ನ ಕರ್ಕೊಂಡು ಬಂದು ನಿಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಿಜಕ್ಕೂ ಇದು ಬಹಳ ಸಂತೋಷದ ಹೆಮ್ಮೆಯ ವಿಷಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ. ಹಾಗೂ ಮತ್ತೊಬ್ಬರು ಗರ್ಭಿಣಿ ಸ್ತ್ರೀರೋಗ ತಜ್ಞರು, ಪ್ರಗತಿ ನರ್ಸಿಂಗ್ ಹೋಮ್, ಪ್ರಗತಿ ಹಾಸ್ಪಿಟಲ್ ಮಂಡ್ಯ, ಡಾಕ್ಟರ್ ಪ್ರಭಾವತಿ ಮೇಡಮ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತಿರ್ತದೆ, ಮೇಡಮ್ ಬಹಳ ಬ್ಯುಸಿ. ಮಂಡ್ಯ ಅಷ್ಟೇ ಅಲ್ಲ, ನಮ್ಮ ಏನು ಮಂಡ್ಯ ಮತ್ತೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯ, ಮೈಸೂರು ತನಕ ಏನಿದೆ ಅಲ್ಲಿ ತನಕ ಅವರಿಗೆ ಪೇಷಂಟ್ಗಳು ಇದ್ದಾರೆ. ಆಮೇಲೆ ಮೇಡಮ್ ಬಹಳ ಒಳ್ಳೆ ಸರ್ಜನ್, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಆಮೇಲೆ ಅವರು ಇನ್ಫರ್ಟಿಲಿಟಿ ಇರ್ಬೋದು, ಲ್ಯಾಪ್ರೋಸ್ಕೋಪಿ, ಈಗ ಹೊಸ ತಂತ್ರಜ್ಞಾನಗಳು ಏನೇನು ಬಂದಿದೆ ಅದನ್ನೆಲ್ಲ ಕೂಡ ಅವರ ಪ್ರಗತಿ ಹಾಸ್ಪಿಟಲ್ ತಂದು ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ಅಕ್ಕಪಕ್ಕದ ಏನೇನು ತಾಲೂಕುಗಳಿದೆ ಎಲ್ಲರಿಗೂ ಕೂಡ ಬೆಂಗಳೂರಿನಲ್ಲಿ ಎಷ್ಟು ಉತ್ಕೃಷ್ಟವಾಗಿ ಇದು ಚಿಕಿತ್ಸೆ ದೊರೆಯುತ್ತೋ ಆ ಎಲ್ಲಾ ಚಿಕಿತ್ಸೆಗಳನ್ನ ಅವರ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಅವರು ಮಾಡ್ತಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಯಾರು ಪ್ರಖ್ಯಾತ ತಜ್ಞರು ಇರ್ತಾರೋ ಅವ್ರನ್ನೆಲ್ಲ ಕೂಡ ಅತ್ಯಂತ ಪ್ರಖ್ಯಾತ ತಜ್ಞರು ನಾನು ನೋಡಿದ್ದೀನಿ. ಎಲ್ಲಾರನ್ನೂ ಕೂಡ ಅವರ ಹಾಸ್ಪಿಟಲ್ಗೆ ಕರೆಸಿ ಉತ್ಕೃಷ್ಟವಾದ ಒಂದು ಚಿಕಿತ್ಸೆ ಏನು ನಮ್ಮ ಹಳ್ಳಿಗಾಡಿನ ಜನಗಳಿಗೆ ಸಿಗಬೇಕೋ ಅದನ್ನ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮೇಡಮ್ ಮಾಡಿಸ್ತಾ ಇದ್ದಾರೆ. ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ನ ಎಲ್ಲಾ ಜನಗಳು ಕೂಡ ಅವ್ರಿಗೆ ಚಿರಋಣಿಯಾಗಿರ್ಬೇಕು. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ನಮ್ಮ ಒಂದು ಆರೋಗ್ಯ ಶಿಬಿರಕ್ಕೆ ನೀವೇ ಗೆಸ್ಟ್ ಆಗಿ ಬರಬೇಕು ಅಂತ. ಅವರು ಬಹಳ ಬ್ಯುಸಿ ಇದ್ದಾರೆ. ಅವರ ಒಂದು ಒತ್ತಡದ ಈ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಕೂಡ ಇಲ್ಲಿ ಬಂದಿರೋದು ನಮ್ಮ ಒಂದು ಸೌಭಾಗ್ಯ. ಮೇಡಮ್, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್. ಆಕ್ಚುಲಿ ನನಗೆ ಡಾಕ್ಟರ್ ಚಂದ್ರಶೇಖರ್ ಕಂದೆಗಾಲ ಅಂದ ತಕ್ಷಣ ನನಗೆ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತು. ಸೊ ಇದೊಂಥರ ನಮ್ಗೆ ಮಾವನ ಮನೆ ಇದ್ದಂಗೆ. ನಮ್ಮ ಯಜಮಾನರು ಆಲ್ಮೋಸ್ಟ್ 5 ವರ್ಷ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ರು ಅನ್ಸುತ್ತೆ. ಈ ಸುತ್ತಮುತ್ತ ಒಂದು ಯಾವಾಗ್ಲೂ 4-5 ಹಳ್ಳಿಗಳ ಹೆಸರು ಹೇಳೋರು. ಅಮೃತೇಶ್ವರನಹಳ್ಳಿ, ಕಲ್ವೀರ್ನಹಳ್ಳಿ, ಆಮೇಲೆ ಇನ್ನೊಂದು ನೆಲ್ಮಾಕ್ನಹಳ್ಳಿ, ನೆಲ್ಲೂರು, ಆಲ್ಮೋಸ್ಟ್ ಎಲ್ಲಾ ಹೆಸರುಗಳು ನನಗೆ ಬಾಯಲ್ಲೇ ಇದೆ. ಅದು ಅದ್ರ ಜೊತೆಗೆ ಕುಲ್ ಚೆನ್ನಂಕೇಗೌಡರು ಮಾತ್ರ ಯಾವಾಗ್ಲೂ ವಾರಕ್ಕೊಂದ್ ದಿವಸ ನಮ್ಮನೆ ವಿಸಿಟ್ ಹಾಕೋರು. ಹಾಗಾಗಿ ನನಗೆ ಚಂದ್ರಶೇಖರ್ ಹೇಳಿದ ತಕ್ಷಣ ತಟ್ ಅಂತ ಒಪ್ಕೊಂಡ್ಬಿಟ್ಟೆ. ಇನ್ನೊಂದೇನಪ್ಪಾ ಅಂದ್ರೆ ನಂಗೆ ಸಂತೋಷ ಆಗಿತ್ತು, ಚಂದ್ರಶೇಖರ್ ಬಹಳ ಬ್ಯುಸಿ ಆಗಿರುವಂತ ಸರ್ಜನ್. ಇಡೀ ಬೆಂಗಳೂರಲ್ಲೇ ಅಲ್ಲ, ಸುತ್ತಮುತ್ತ ಮಂಡ್ಯ ಜಿಲ್ಲೆಯಲ್ಲಿ ನಾವು ಯಾವ ಹಾಸ್ಪಿಟಲ್ ಅವ್ರ ಪರಿಣಿತಿ ಬೇಕಾದಾಗ ಯೂಶಲಿ ಕರೆದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ ನನಗೆ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಂದ್ರೆ ಅವರಿಗೆ ಬಹಳವಾದಂತ ಒಂಥರ ಅಪಾರವಾದ ಪ್ರೀತಿ. ಎಷ್ಟೇ ಹೊತ್ತಾಗ್ಲಿ, ಕೆಲವು ಸಲ ಸಂಜೆ 5 ಗಂಟೆಲೆಲ್ಲ ಕರೆದಿದ್ದೀವಿ, 6 ಗಂಟೆಲಿ ಕರೆದಿದ್ದೀವಿ. ಇಷ್ಟೊಂದು ಬ್ಯುಸಿ ಆಗಿದ್ದುಕೊಂಡು ಅವರು ಗರ್ಭಿಣಿ ಮತ್ತೆ ಸ್ತ್ರೀರೋಗ ತಜ್ಞ ಒಂದೇ ಅಲ್ಲ, ಯೂರೋಗೈನಕಾಲಜಿನಲ್ಲಿ ನಂಬರ್ 1 ಇನ್ ಕರ್ನಾಟಕ. ಮತ್ತೆ ಜೊತೆಗೆ ಬೇರೆ ಸೈಡ್ ಸ್ಟೇಟ್ಸ್ ಅಲ್ಲೂ ಈಸ್ ವೆರಿ ಫೇಮಸ್. ಆಲ್ ಇಂಡಿಯಾ ಲೆವೆಲ್ ಅಲ್ಲೂ ಈಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂರೋಗೈನಕಾಲಜಿ ಸರ್ಜನ್.
ಅಂತವರು ಒಂಥರ ಇಷ್ಟೊಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಿದ್ದಾರೆ ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ. ಅಲ್ಲಿಗೆ ಅವ್ರಿಗೆ ಎಷ್ಟು ಸಾಮಾಜಿಕ ಕಳಕಳಿ ಇದೆ ಮತ್ತೆ ಎಲ್ಲರ ಆರೋಗ್ಯದ ಬಗ್ಗೆ ಎಷ್ಟು ಚಿಂತೆ ಇದೆ ಅಂತ ಅನ್ನೋದನ್ನ ನೋಡ್ಬಿಟ್ಟು ನಾನು ನಿಜವಾಗ್ಲೂ ಅವ್ರಿಗೆ ನಂದೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಜೊತೆಗೆ ಜನಗಳಿಗೆ ಆರೋಗ್ಯ ಅನ್ನೋದು ನಿಜವಾದ ಸಂಪತ್ತು. ಒಂದು ಕುಟುಂಬದಲ್ಲಿ ಆರೋಗ್ಯ ಇದ್ರೆ ಆ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಒಂದು ಕುಟುಂಬ ಸಂತೋಷವಾಗಿದ್ರೆ ಇಡೀ ಸಮಾಜನೇ ಸಂತೋಷವಾಗಿರುತ್ತೆ. ಸಂತೋಷವಾಗಿರೋದ್ರ ಜೊತೆಗೆ ಅಭಿವೃದ್ಧಿನೂ ಆಗುತ್ತೆ. ಸೊ ದೇಶದ ಅಭಿವೃದ್ಧಿ ಅಂತಂದ್ರೆ ಒಂಥರ ಸಮಾಜದ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಆಗೋದು. ಇದೊಂದೇ ಅಲ್ಲ, ಯಾತಕ್ಕಪ್ಪ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೇಕು ಅಂದ್ರೆ ನಾವಿಲ್ಲಿ ನಿಮ್ ಕಾಯಿಲೆ ಕಂಡ್ಕೊಳಕ್ ಮಾಡಲ್ಲ. ಎಷ್ಟೋ ಸಲ ಏನಾಗುತ್ತೆ, ಕಾಯಿಲೆ ಆರಂಭಿಕ ಹಂತದಲ್ಲಿ ಏನು ಸೂಚನೆನೆ ಕೊಡಲ್ಲ. ಈ ತರ ನಿಯಮಿತವಾದ, ನೋಡಿ ಅಲ್ಲಿ ನಮ್ಮ ಫ್ರೆಂಡ್ ಬಂದ್ರು, ಆರಂಭಿಕ ಹಂತದಲ್ಲೇ ಏನು ಸೂಚನೆ ಕೊಡಲ್ಲ. ಬಟ್ ನಿಯಮಿತವಾಗಿ ಈ ತರ ಆರೋಗ್ಯ ತಪಾಸಣೆ ಮಾಡಿದ್ರೆ ಎಷ್ಟೋ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದೊತ್ತಡ, ಶುಗರು ಎಲ್ಲವನ್ನು ನಿಜವಾಗ್ಲೂ ಆರಂಭಿಕ ಹಂತದಲ್ಲೇ ನಾವು ಸರಿಪಡಿಸಿದ್ರೆ ಚಿಕಿತ್ಸೆನೂ ಸುಲಭವಾಗುತ್ತೆ ಮತ್ತೆ ಮಾನಸಿಕ ಒತ್ತಡನೂ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾನು ಚಂದ್ರಶೇಖರ್ ಅವ್ರನ್ನ ನಿಯಮಿತವಾಗಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾದ್ರೂ ಆಯೋಜಿಸಿ ಖಂಡಿತ ನಾವು ನಮ್ಮ ಕೈಲಾಗಿದ್ದನ್ನ ಬಂದು ಇಲ್ಲಿ ಸಹಕಾರ ಮಾಡ್ತೀವಿ ಅಂತ ಹೇಳಿ ಇದೊಂದು 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಗ್ರಾಮದ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ರು. ನಿಜವಾಗ್ಲೂ ಅವರು ಬಂದಿರೋದು ನಮಗೆ ಬಹಳ ಅದೃಷ್ಟ. ಯಾಕೆ ಅಂತಂದ್ರೆ ನೀವು ಮಂಡ್ಯದಲ್ಲಿ ಪ್ರಗತಿ ಆಸ್ಪತ್ರೆಗೆ ಹೋಗಿ ನೋಡಿ, ಎಷ್ಟು ಜನ ಇರ್ತದೆ. ಅವ್ರನ್ನ ಮಾತಾಡ್ಸೋದು ಹೆಂಗೆ ಇರ್ತದೆ, ಅಷ್ಟು ಬಿಡುವಿಲ್ಲದ ವ್ಯಕ್ತಿ. ಈ ಒಂದು ಸಂದರ್ಭದಲ್ಲಿ ಬಂದು ನಿಮ್ ಜೊತೆಗೆ ಅವರು ಒಂದು ಅಮೃತವಾದಂತಹ ಸಮಯವನ್ನು ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ. ತುಂಬಾ ಹೃದಯದ ಅಭಿನಂದನೆಗಳು. ಆ ಕಂದೆಗಾಲದ ಗ್ರಾಮಸ್ಥರೇ, ಮೂತಳ್ಳಿ ಗ್ರಾಮಸ್ಥರೇ, ಈ ವೇದಿಕೆಗೆ ಬಂದಿದ್ದೀರಾ. ಒಂದು ಪ್ರಮುಖವಾದ ವಿಚಾರವನ್ನು ನಿಮ್ಗೆ ಹೇಳ್ಬೇಕು. ಚಂದ್ರಶೇಖರ್ ಸರ್ ಅವರು ನಾನು ಕೇಳಪಟ್ಟಂಗೆ ಸ್ತ್ರೀರೋಗದ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಮೇಡಮ್, ಈ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಮಕ್ಕಳಾಗ್ತಿರುವಂತವ್ರಿಗೆ ಒಂದು ವ್ಯವಸ್ಥೆ ಇದೆ. ಅದೇನಪ್ಪ ಅಂದ್ರೆ IVF ವ್ಯವಸ್ಥೆ. ಅದಿದ್ರೂ ಕೂಡ ಮಾಡಿರ್ಲಿಲ್ಲ. ಆದ್ರೆ ಚಂದ್ರಶೇಖರ್ ಸರ್ ಅವರು ಮುಖ್ಯಸ್ಥರಾಗಿದ್ದಾಗ ಪ್ರಥಮ ಬಾರಿಗೆ ಇಡೀ ಭಾರತ ದೇಶದಲ್ಲೇ ESI ಆಸ್ಪತ್ರೆಗೆ ಪೀಣ್ಯಗೆ IVF ವ್ಯವಸ್ಥೆಯನ್ನು ತಂದುಕೊಟ್ರು. ಅಂದ್ರೆ ತುಂಬಾ ಜನ ಇವಾಗ ಕರ್ನಾಟಕ ಸರ್ಕಾರ ಅದನ್ನೇನೋ ಅಧಿಕೃತವಾಗಿ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಚಂದ್ರಶೇಖರ್ ಸರ್ ಅವರು ಇದನ್ನ ತಂದು 14 ವರ್ಷ ಆಗಿದೆ. ಇಡೀ ಭಾರತ ದೇಶದಲ್ಲೇ ಈ ಏನಾದ್ರೂ IVF ವ್ಯವಸ್ಥೆಯನ್ನ ESI ಆಸ್ಪತ್ರೆ ವಿಭಾಗದಲ್ಲಿ ತಂದಿದ್ದಾರೆ ಅಂದ್ರೆ ಆ ಒಂದು ಹೆಸರು, ಕೀರ್ತಿ ಚಂದ್ರಶೇಖರ್ ಸರ್ ಹೋಗ್ಬೇಕು. ಅಧಿಕಾರ ಸಿಕ್ಕಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದಂತೂ ಉದಾಹರಣೆ. ಅವ್ರಿಗೆ ಈ ತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಅಧಿಕಾರ ಸಿಕ್ಕಿದ್ರೆ ಎಂತೆಂತ ಕೆಲಸಗಳನ್ನ ಮಾಡ್ಬೋದು. ಇದು ಎಲ್ರಿಗೂ ಬರಲ್ಲ ಮೇಡಮ್, ಈ ಒಂದು ನಾಯಕತ್ವ, ಈ ಒಂದು ಒಳ್ಳೆ ಮನಸ್ಸು. ಈಗ ಎಷ್ಟೋ ಜನ ನಾನು ಕಂಡ ಆಕ್ಚುಲಿ ನಾನು ಸೈಕಾಟ್ರಿ ಕೌನ್ಸಿಲರ್. ನಾನು ಹಲವಾರು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆಲ್ಲ ಹೋಗಿ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀನಿ. ಈ ಇನ್ಫರ್ಟಿಲಿಟಿ ಅನ್ನುವಂಥದ್ದು ಎಷ್ಟು ತೊಂದರೆ ಇದೆ ಅಂದ್ರೆ ಬೆಂಗಳೂರಲ್ಲಿ 60% ಜನಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಕೂಡ ಮಕ್ಕಳಾಗುವಂತಹ ಒಂದು ಸೌಭಾಗ್ಯ ಕಳ್ಕೊಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಒಳ್ಳೆ ಮನಸ್ಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಮೇಡಮ್. ನಾನು ಅದನ್ನ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂದ್ರೆ ಸರ್ಕಾರದಲ್ಲಿ ಈಗ ಯಾವುದೇ ಇನ್ಶೂರೆನ್ಸ್ ಅಲ್ಲೂ ಕೂಡ ಈ IVF ಕವರೇಜ್ ಅನ್ನೋದು ಇರಲಿಲ್ಲ. ಆ ಒಂದು ಬಟ್ ಈ ESI ಅಲ್ಲಿ ಏನಿತ್ತು, ಒಂದು 60,000ಕ್ಕೆ ಕಂಪ್ಲೀಟ್ IVF ಮಾಡೋ ಒಂದು ಪ್ರಾವಿಷನ್ ಇತ್ತು. ಆ ಕಾಲದಲ್ಲಿ ನಮ್ಮ ಮಿಲನ್ ಅಂತ ಒಂದು ಇದೆ, ಹಾಸ್ಪಿಟಲ್ ಇದೆ, ಅದು ಫರ್ಟಿಲಿಟಿ ಸೆಂಟರ್. ಸೊ ನಾನೇನ್ ಮಾಡಿದೆ, ಕಾಮಿನಿರಾವ್ ಮೇಡಮ್ ಅವ್ರನ್ನ ಒಡಂಬಡಿಕೆ ಮಾಡಿದ್ವಿ. ನಾವು ESI ಅಲ್ಲಿ IVF ಅನ್ನ ತರಲಿಲ್ಲ. ಆ IVF ಸೆಂಟರ್ ಇದ್ದು ಮಿಲನ್ ಅಲ್ಲಿ. ನಾನು ಪೇಪರ್ಗಳನ್ನ ತೆಗಿಬೇಕಿದ್ರೆ IVF ಪ್ರಾವಿಷನ್ ಕಳಿಸ್ಬೋದು ನಮ್ಮ ESI ರೋಗಿಗಳಿಗೆ ಅಂತ ಇತ್ತು. ನಾನು ಆ ಪೇಪರ್ನ ತಗೊಂಡು ನಮ್ಮ MS ಹೇಳಿದೆ. ಅವಾಗ ಟೈಅಪ್ ಮಾಡ್ಕೊಳ್ಳೋ ಪ್ರಾವಿಷನ್ ನಮಗೆ ಇತ್ತು. ಇಲ್ಲ, ಬಡ ರೋಗಿಗಳಿಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು ಅಂದ್ಬಿಟ್ಟು ಅದು ಪೇಪರ್ ಅಲ್ಲಿ ಇತ್ತು. ಅದು ಅಧಿಕೃತವಾಗಿ ಕಾರ್ಯಗತ ಆಗಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದೆ, ನಾನು MS ಹೇಳಿ ನಾನೇ ಅವಾಗ ಅದನ್ನ ಮಿಲನ್ ಮತ್ತೆ ತಾವರ ಆಸ್ಪತ್ರೆಗಳನ್ನ ಟೈಅಪ್ ಮಾಡ್ಕೊಂಡೆ. ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಈ ESI ಪೇಷಂಟ್ಗಳಿಗೆ, ಬಡ ರೋಗಿಗಳಿಗೆ ಬರೀ ಫ್ರೀ. ನಾವು ಗವರ್ನಮೆಂಟ್ ಇಂದ 60,000 ಕೊಡ್ತೀವಿ ಅವ್ರಿಗೆ, ಬಟ್ ಪೇಷಂಟ್ ₹1 ಖರ್ಚು ಮಾಡಲ್ಲ. ಅವರು 1.5-2 ಲಕ್ಷ ರೂಪಾಯಿ ಖರ್ಚಾಗುವಂತ ಟ್ರೀಟ್ಮೆಂಟ್ ನ ಫ್ರೀ ಆಗಿ ತಗೊಳ್ಳೋಂತ ಒಂದು ಪ್ರಾವಿಷನ್ ನಮ್ಮ ESI ಪೇಷಂಟ್ಗಳಿಗೆ ಶುರುವಾಯಿತು. ನಾನು ಯಾವಾಗ ಅದನ್ನು ಶುರು ಮಾಡಿದೆ, ರಾಜಾಜಿನಗರದಲ್ಲಿ ಶುರುವಾಯಿತು, ಬೆಂಗಳೂರಲ್ಲಿ ಯಾವಾಗ ಶುರುವಾಯಿತು, ಅದು ಇಡೀ ಭಾರತದಾದ್ಯಂತ ಶುರುವಾಗಿ
ಅದು ಚೈನ್ ಕಂಟಿನ್ಯೂ ಆಗ್ತಾ ಇದೆ. ಭಾರತಾದ್ಯಂತ ಈಗ ESI ಪೇಷಂಟ್ಸ್ ಏನೇನಿದ್ದಾರೆ ಅವರು 2 ವರ್ಷ ಏನಾದ್ರೂ ಅವರ ಸೇವೆ ಸಲ್ಲಿಸಿ ಕಾರ್ಡ್ ಏನಾದ್ರೂ ಇತ್ತು ಅಂತಂದ್ರೆ ಅವ್ರಿಗೆ ಫ್ರೀಯಾಗಿ ನಾವು 3 ಸೈಕಲ್ IVF ನ ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಈ ಪ್ರಾವಿಷನ್ ಅನ್ನ ಇವತ್ತು ಇಡೀ ಭಾರತಾದ್ಯಂತ ಪೇಷಂಟ್ಗಳು ಪಡಿತಾ ಇದ್ದಾರೆ. ನನಗೆ ಒಂದು ಸಿಕ್ಕದ್ದು ಭಾಗ್ಯ, ಜನಗಳಿಗೆ ಅನುಕೂಲ ಆದದ್ದೇ ನನಗೆ ಒಂದು ಖುಷಿ. ಈಗಲೂ ಬೆಂಗಳೂರಲ್ಲಿ ಜೀನಿಯಾ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1.5 ವರ್ಷದಿಂದ ಒಂದು 150 IVF-ಗಳನ್ನ ESI ಮೂಲಕ ಮಾಡಿದ್ವಿ. ESI ಮೂಲಕ 3 ಸೈಕಲ್ ಒಬ್ಬರಿಗೆ, ಅದೇ ತರ ಆಲ್ಮೋಸ್ಟ್ ಒಂದು 150 ಜನಕ್ಕೆ ಈಗಾಗಲೇ ಅದ್ರ ಸೌಲಭ್ಯ ಪಡೆದಿರ್ತಾರೆ. ಅದ್ರದ್ದು ಎಲ್ಲ ಕ್ರೆಡಿಟ್ ನಮ್ಮ ಚಂದ್ರಶೇಖರ್ ಅವರಿಗೆ ಹೋಗ್ಬೇಕು. ಇಲ್ಲಿ ನಾನು ಕೇಳಿರುವಂಗೆ ಸುಮಾರು ಒಂದು ಮಕ್ಕಳನ್ನ ಪಡ್ಕೊಂಡಿದ್ದಾರೆ IVF ಮುಖಾಂತರ. ಸೊ ಅಂದ್ರೆ ಎಷ್ಟು ಜನ ಮಕ್ಕಳಿಲ್ದೇನೆ ಬೆಳಲ್ತಾ ಇದ್ದಾರೆ, ಈ ಒಂದು ಸೌಕರ್ಯವನ್ನ ಎಷ್ಟು ಜನ ಮಾಡ್ತಾರೆ. ಈಗೆಲ್ಲ ತುಂಬಾ ಜನ ಕಮರ್ಷಿಯಲ್ ಆಗ್ಬಿಟ್ಟಿದೆ IVF ಅಂತಂದ್ರೆ ದುಡ್ಡು ಮಾಡೋದು ಅಂತ. ಬಟ್ ಇಲ್ಲಿ ₹1 ದುಡ್ಡಿಲ್ದೇನೆ ಎಷ್ಟು ಸಾವಿರಾರು ಜನ ಬಡವರು ಮಕ್ಕಳಿಲ್ಲ ಅಂತಂದ್ರೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ ಅಂತ ಆಸ್ಪತ್ರೆಗೆ ಹೋಗೋದಿಲ್ಲ. ಅಂತದ್ರಲ್ಲಿ ESIಲಿ ₹1 ಖರ್ಚು ಮಾಡದೇ ಮಕ್ಕಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತಾರೆ. ಆ ಕೀರ್ತಿ ಚಂದ್ರಶೇಖರ್ ಸರ್ಗೆ ಹೋಗ್ಬೇಕು. ಇಡೀ ಭಾರತ ದೇಶದಲ್ಲೇ IVF ಮೊದಲ ಬಾರಿಗೆ ತಂದಂತವರು ನಮ್ಮ ಚಂದ್ರಶೇಖರ್ ಸರ್ ಅವರು. ಸೊ ತುಂಬಾ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದ ಕುರಿತು ಮಳವಳ್ಳಿಯ ಬಿಜೆಪಿ ಮುಖಂಡರು ಅಪ್ಪಾಜಿಗೌಡರು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಸೇವೆ ಮಾಡಿದಂಥ ಪ್ರಭಾವತಿ ಮೇಡಮ್ ಅವರು ಅವರ ಯಜಮಾನನ ಆತ್ಮೀಯರು. ನಮ್ಮ ಸ್ನೇಹ ಹೆಂಗದಿ ಅಂದ್ರೆ ಎಲ್ಲಿ ಹೋಗ್ಬಾರ್ದು. ಅಪ್ಪಾಜಿಯವ್ರ ಕಸಿ ಅಂತಿದ್ರು, ಮಳವಳ್ಳಿ ಏನಿಲ್ಲ ಅಂದ್ರೆ ಅಪ್ಪಾಜಿಯವ್ರ ಕಸಿ ಅಂತಿದ್ರು. ಅದೇ ತರ ನಮ್ಮ ಡಾಕ್ಟರ್ ಚಂದ್ರಶೇಖರ್ ನನಗೂ ಪರಿಚಯ ಆಗಿ ಒಂದು 6 ವರ್ಷ ಆಯ್ತು. ಫೇಮಸ್ ಡಾಕ್ಟರ್ ಅಪ್ಪಾಜಿಯವ್ರಿಗೆ ಆಪರೇಷನ್ ಮಾಡ್ತಾ ನಿಂತಿದ್ರು. ಯಾವ ನೋಡಿ ಆಪರೇಷನ್ ನಿಜಲೇ ನಾನು 65 ವರ್ಷದಿಂದ ರಾಜಕೀಯ ಸಂಘ ಕೆಲಸ ಮಾಡ್ಕೊಂಡು ಮನೆ ಕ್ಯಾಂಪ್ ನೋಡಿ ಈ ತರ ಡಾಕ್ಟರ್ ಎಲ್ಲರೂ ನೋಡಿ ಹಿಂದೆ ಯಾರೋ ಸಾವಿರಕ್ಕೊಬ್ರು ಈ ತರ ಸಾರ್ವಜನಿಕರು ಅನುಕೂಲ ಆಗಲಿ ಕ್ಯಾಂಪ್ ಮಾಡುದು ಅಂದ್ರೆ ಈಗ ಎಷ್ಟೋ ಏನಿದೆ ಆಸ್ಪತ್ರೆ ಗೊತ್ತಿಲ್ಲ ಎಷ್ಟು ಜನ ಹಿರಿಯರು ಅಪ್ಪ ಮಕ್ಕ ಇದ್ರು ಆ ತಂದೆ ತಾಯಿ ನೋಡ್ಕೊಳ್ಳ ಇರಪ್ಪ ಇಲ್ಲೇ ಗೋಲೆ ಕೂತ್ಬಿಡ್ತಾರೆ. ಯಾವ ಹಳ್ಳಿಯು ತಂದೆ ತಾಯಿ ನೋಡೋದು ಜನ ಕಮ್ಮಿ ಆಗೋದ್ರೆ ಈಗೆಲ್ಲ ಅನಾಥಾಮಕ್ಕೆ ಸೇರಿಸುವಂತ ಕಾಲ ಬಂದ್ಬಿಡ್ತೀವಿ. ಇವತ್ತೆಲ್ಲ ಇವತ್ತು ನಿಜವಾಗ್ಲೂ ಹೇಳ್ತಾದ್ರೆ ನಮ್ಮ ಡಾಕ್ಟರ್ ಚಂದ್ರಶೇಖರ ಮೂರ್ತಿ ಅವರು ಪ್ರತಿಯೊಂದು ಚಪ್ಪಲ ಮಾಡಿದ್ರು. ಇದೇ ತರ ತಂದೆಗಳ ಯಾಕೆ ಹೆಸರು ಹೊಸ್ಕಾಡ್ತಾರೆ, ಸ್ವಾಮಿ ಮತ್ತಿತರ ಜನ್ಮಸ್ಥಾನ ಇದು ನಿಜವಾಗ್ಲೂ ನಮ್ಮೆಲ್ಲರೂ ಭಾಗ್ಯ, ಈ ಸೇರಿರುವಂತ ಭಾಗ್ಯ. ನಿಂತ ಡಾಕ್ಟರ್ ಬಂದ್ರೆ ನಿಜವಾಗ್ಲೂ ನಾವು ಸಂತೋಷ ಪಡುವಂತ ವಿಷಯ ಏನಪ್ಪಾ ಅಂದ್ರೆ ಎಷ್ಟೋ ಜನ ಹಿಂದೆ ಕೆಲವು ಕಾಣ್ತಾ ಇಲ್ಲ. ಎಷ್ಟೋ ಜನಕ್ಕೆ ತೋರಿಸಿದ ಆಸ್ಪತ್ರೆಗೆ ಹೋಗ್ತಾರೆ, ಅವ್ರು ಯಾರು ಇಲ್ಲ ಹೋಗಿ ಅಂತ. ಇವತ್ತು ನಿಜವಾಗ ನನಗೆ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಹುಷಾರು ತಪ್ಪಿಡ್ತು. ನಶಿಮಂತ ಆಸ್ಪತ್ರೆಗೆ ಹೋಗಿ ಅವ್ರು ಸೇರಲ್ಲ, ಆಗ ₹7,000 ಖರ್ಚಾಯಿತು. ನಮ್ದೆಲ್ಲ ಯಾಕಪ್ಪ ಸರಿ ಆಸ್ಪತ್ರೆ ಡಾಕ್ಟರ್ ನಿಮ್ಮ ಆಪರೇಷನ್ ಹೋಗ್ಬೇಕು ಎಷ್ಟಾದ್ರು 2 ಲಕ್ಷ ಯಾವ ಸಿನಿಮಾ ಡಾಕ್ಟರ್ ಬಂದು ಕೋಪ ಮಾಡಿ ನಾನು ವಾಪಸ್ ಬಂದ್ಬಿಟ್ಟು ನಮ್ಮ ಡಾಕ್ಟರ್ ಫೋನ್ ಮಾಡಿ ಯಾಕಪ್ಪ ಆಸ್ಪತ್ರೆ ಹೋಗಿಲ್ಲ ನನ್ನ ಸ್ನೇಹಿತರೇ ಅಲ್ಲಿ ಹೋಗಿ ಅಂದ್ರು. ನಾವು ನನಗೆ ಬಿಟ್ಟು ಪ್ಯಾನ್ ಬರ್ಬೋದು. ನಾವು ಏನ್ ಜನ ಮಸ್ತ ಕೊಡ್ತಾರೆ ಆದ್ರೂ ಹೋಗ್ತು ಡಾಕ್ಟರ್ ಮಾಡ್ಬೋದು. ಅಪ್ಪಾಜಿ ನೋಡಿ ಯಾರು ಅಂದ್ರು, ಇವರೇ ಸರ್ ಅಂದ್ರು. ಬಂದು ಹೋಗ್ಬಿಟ್ಟು ಬರ್ಕೊಟ್ಟು ಜೈಲಿಗೆ ಹೋಗಿ ಪರೀಕ್ಷೆ ಮಾಡ್ತಾ ಬಂದ್ಬಿಡಿ ಎಲ್ಲನೇ ನಿಮ್ಮ ಬುಧವಾರ ಆಪರೇಷನ್ ಮಾಡ್ಕೊಂಡಿದ್ರು. ನಿನ್ನೆ ನನಗೆ ಸಂತೋಷ ಆಯ್ತು. ಏನಪ್ಪ ಜೀವ ಬರ್ಕತ್ತಾಯ್ತು, ದುಡ್ಡು ಎಷ್ಟು ಅಂತ. ಆದ್ರೆ ಆ ಪಾಯಿ ದುಡ್ಡು ಕೇಳಲಿಲ್ಲ, ಆಪರೇಷನ್ ಆಯ್ತು. ಆಗಿ 2 ನಿಮಿಷ ಅಪ್ಪಾಜವ್ರೆ ನಿಮ್ ಡಾಕ್ಟರ್ ಫೋನ್ ಮಾಡಿ ಆಪರೇಷನ್ ಆಯ್ತು ಅಂದ್ರು. ಸರ್ ನಾನು ಮಾತಾಡ್ಕಾಯ್ತು ಆಯ್ತು ಸರ್ ಅಂದ್ರೆ ಅಷ್ಟೇ. ನಿಜವಾಗಿ ಡಾಕ್ಟರ್ ಚಂದ್ರಶೇಖರ್ ಅವ್ರಿಗೆ ಯಾಕೆ ಅಂದ್ರೆ ಸಮಾಜ ಸೇವೆ ಮಾಡೋದು ಸುಲಭ ಅಲ್ಲ. ನನ್ನ ಸರ್ವಿಸ್ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದವನೇ. ಇವತ್ತು ನಮ್ಮಲ್ಲಿ ಬೋಯ್ತಾರೆ. ಇವತ್ತು ರೆಡಿ 35 ಜಾಗ ಇರೋದು ನಮ್ಮ ತಂದೆ ನಮ್ಮ ತಾತ 1 ಎಕರೆ ಜಮೀನೆ. ನಾವು ಅಟಲ್ ಬಿಹಾರಿ ವಾಜಪೇಯಿ ಕರ್ಸಿದ್ವಿ. ಯಡಿಯೂರಪ್ಪ ನಿಮ್ಗೆ ಏನ್ ಬೇಕು ಬೇಡ ಅಂತ ಹೇಳಿದ್ರು. ನಾನು ನಮ್ಮ ಮನೆಗೆ ವಾಜಪೇಯಿ ಬಂದಿದ್ದು ಕೃಷ್ಣಾಪುರ ಬಂದಿದ್ದು. ಅಯೋಧ್ಯೆ 3 ಬಾರಿ ಹೋಗ್ಬಂದು ಸಮಸ್ಯೆ ಇರೋದು ಎಲ್ಲ ನೀವು ಪುಣ್ಯ ಇರ್ಬೇಕು. ಸಮಸ್ಯೆ ರೈತ ಸಂಘದ ಹೋರಾಟ ಬಂದಾಗ ನನ್ನೇ ಕಾರ್ಯಕರ್ತ ಮಾಡಲಾಗ ಅಲ್ಲಿ ಹೋರಾಟ ಮಾಡಿ ಬರೀ ಹೋರಾಟ ಏನೋ ಮಾಡ್ಕೊಂಡು ಬಂದಿದ್ದೀನಿ. ಆಸ್ಪತ್ರೆ ಸಸ್ಯ ಮಾದಪ್ಪ ಅಂತಿದ್ರು. ಎಂತ ಫೇಮಸ್ ಡಾಕ್ಟರ್ ಚಾಮರಾಜಪೇಟೆಯವರು ಏನೋ ಸಣ್ಣ ಪುಟ್ಟ ಅವ್ರಿಗೆ ಅರಿವಿನ ಕಂಡ ಆಯ್ತು ಅವ್ರಿಗೆ. ಅದೇನೋ ಅವ್ರು 2 ರೂಪಾಯಿ ಈ ಜನ ಸರಿ ಒಳ್ಳೆ ಮಾತ್ರ ಇರ್ತಾರೆ. 15 ವರ್ಷ ಇದ್ರು ನೋಡಿದೆ ವರ್ಗ ಮಾಡಿ ನಾವು ತರೋದು ಬೇರೆ ವರ್ಗ ಮಾಡಿಸೋದು. ಆ ತರ ನಮ್ಮ ಡಾಕ್ಟರ್ ಇದೇ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಡಾಕ್ಟರ್ ಚಂದ್ರಶೇಖರ್ ಪಾವಗಡ ಪಾವಗಡದಲ್ಲಿ ನಮ್ಗೆ ಪ್ರೇಮದ ಅಪ್ಪದವರೇ ಪಾವಗಡದಲ್ಲಿ ನಮ್ಮ ಮಂಡ್ಯ ತಾಲೂಕು ಪುಣ್ಯ. ಯಾಕೆಂದ್ರೆ ನಮ್ಮ ತಾಲೂಕು ಪಕ್ಕದ ಗ್ರಾಮ ನಮ್ದವರು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಜ್ಜನ ವ್ಯಕ್ತಿ, ಆಡಂಬರ ಇಲ್ಲ, ವ್ಯವಸಾಯದ ಬುದ್ಧಿವಂತರು ವ್ಯವಸಾಯ ಮಾಡಿಸ್ತಾರೆ. ಅಡಿಕೆ ಹಾಕವ್ರೆ ನನ್ನ ಕರ್ಕೊಳ್ತಾರೆ, ಬನ್ನಿಗೋಡಿ ಕರ್ಕೊಳ್ತಾರೆ. ನಾನು ಮೊದಲು ಇವತ್ತು
ಈ ಕ್ಯಾಂಪ್ ಮಾಡ್ತಾ ಇದ್ವಿ ಅಂದ್ರೆ ನೀವು ಕೆಲಸ ಕ್ಯಾಂಪ್ ಮಾಡ್ಬೇಕು. ಅನ್ಕೊಂಡ್ರೆ ಒಂದು ಶಕ್ತಿ ಬೇಕು ಮುಂದೆ, ನೀವೆಲ್ಲ ಸಹಕಾರ ಕೊಡ್ಬೇಕು ಅವ್ರಿಗೆ. ಯಾಕೆಂದ್ರೆ ಈಗ ಚಾಮುಂಡೇಶ್ವರಿ ಮೈಸೂರು ಕೊಡ್ಬೇಕಾದ್ರೆ ಅವ್ರ ಶಕ್ತಿ ಇರಲಿಲ್ಲ. ಎಲ್ಲ ದೇವತೆಗಳ ಶಕ್ತಿ ಕೊಡ್ತಾರೆ. ನಾವೆಲ್ಲ ಸೇರಿ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿ ಅವ್ರ ಶಕ್ತಿ ಕೊಡ್ಬೇಕು. ಮುಂದೆ ಅವ್ರು ಕೆಲಸ ಮಾಡ್ತಾರೆ ಸಹಕಾರ ಕೊಡ್ಬೇಕು. ಮುಂದೆ ಅವ್ರು ಯಾವ ಕೆಲಸ ಮಾಡಿದ್ರೆ ಸಹಕಾರ ಕೊಡ್ಬೇಕು ಇವೆಲ್ಲ ಹೇಳ್ಬೇಕು. ನನಗೆ ಮಾತಾಡ್ತಾ ಅವಕಾಶ ಮಾಡ್ಕೊಂಡಿದ್ದು ನಿಮ್ಗೆ ಹೇಳ್ತಾ ಬರೀ ಭಾರತ್ ಮಾತಾಡಿ BP, ಶುಗರು ಮತ್ತೆ ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು. ಈ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸು ಮೊದಲು ಹಿಂದೆ ಅದು 7% ಇದ್ದದ್ದು ಇವತ್ತು 11% ಆಗಿದೆ. ಅಂದ್ರೆ ಭಾರತ ದೇಶದಲ್ಲಿ ಒಂದು 100 ಜನ ಈ ಎಲ್ಲ ಕಾಯಿಲೆಗಳಿಂದ ಸತ್ತರೆ ಪ್ರತಿಶತ 28ರಿಂದ 30 ಜನ ಬರೀ ಈ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಗಳಿಂದಲೇ ಸಾಯ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಇದಕ್ಕೆ ಏನು ಕಾರಣ, ಈ ಒಂದು ಹೈಯೆಸ್ಟ್ ಡೆತ್ ರೇಟ್ ಇರೋದಕ್ಕೆ ಕಾರಣಗಳು ಏನು ಅಂತಂದ್ರೆ ಈ BP ಮತ್ತೆ ಶುಗರ್ಗಳು. ಇವನ್ನ ನಮ್ಮ ಜನಗಳು ಏನ್ ಮಾಡ್ತಾರೆ ಅಂದ್ರೆ ತೋರಿಸ್ಕೊಳ್ಳಕ್ಕೆ ಹೋಗಲ್ಲ. ಒಂದ್ಸರಿ ಏನಾದ್ರೂ BP ಅಥವಾ ಶುಗರ್ಗೆ ಹೋಗಿ ಚೆಕ್ ಮಾಡಿಸ್ಬಿಟ್ರೆ ಜೀವನ ಪೂರ್ತಿ ಮಾತ್ರ ತಗೊಳ್ಬೇಕಂತೆ, ಅದರ ಸವಾಸನೆ ಬೇಡ, ಚೆಕ್ಕೆ ಮಾಡ್ಸಕ್ ಬೇಡ. ನೋಡಿ, ನೀವು ತಕ್ಷಣದಲ್ಲಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಏನೂ ಆಗಲ್ಲ. ಆದ್ರೆ ಅದು 10 ವರ್ಷಗಳು ಮತ್ತೆ 15 ವರ್ಷಗಳ ತದನಂತರದಲ್ಲಿ ಏನ್ ಮಾಡ್ತದೆ, ನಮ್ಮ ಹಾರ್ಟ್ ಮೇಲೆ ತೊಂದರೆಗಳು, ಬ್ರೈನ್ ಮೇಲೆ ತೊಂದರೆಗಳು, ಕಿಡ್ನಿ ಮೇಲೆ ತೊಂದರೆಗಳು ಮಾಡಿ ಸ್ಟ್ರೋಕ್ಗಳಾಗೋದು, ಕಿಡ್ನಿ ಫೇಲ್ಯೂರ್ ಆಗೋದು, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಾವು ನೋವುಗಳು ಸಂಭವಿಸೋದು ಆಗುತ್ತೆ. ಈ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂತಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ತೊಂದರೆ ನಮ್ಮಲ್ಲಿ ಬೇರೆ ರಾಷ್ಟ್ರಕ್ಕೆ ಕಂಪೇರ್ ಮಾಡಿದ್ರೆ 10 ವರ್ಷ ಮೊದಲೇ ಈ ತೊಂದರೆಗಳು ಬರ್ತವೆ. BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಕಾಯಿಲೆಗಳು. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ಈ ಯಂಗರ್ ಪಾಪ್ಯುಲೇಷನ್ ತುಂಬಾ ಜನ ಇತ್ತೀಚೆಗೆ ಪ್ರಬುದ್ಧಮಾನಕ್ಕೆ ಬರ್ತಾ ಇರೋದ್ರಿಂದ 30-40 ವರ್ಷಕ್ಕೆ ಜಾಸ್ತಿ ಜನ ಯಂಗ್ಸ್ಟರ್ಸ್ ಆ ಏಜ್ ಗ್ರೂಪ್ ಬರೋದ್ರಿಂದ ಜಾಸ್ತಿ ಜನಗಳಲ್ಲಿ ಈ ತೊಂದರೆಗಳು ಕಾಣಿಸ್ಕೊಳ್ಳೋ ಒಂದು ಲಕ್ಷಣಗಳಿದೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಇವರು ಯಾರು ಡಯಾಗ್ನೋಸಿಸ್ ಮಾಡಿಸಲ್ಲ, ಯಾರು ಹೋಗಿ ಪರೀಕ್ಷೆಗಳನ್ನ ಮಾಡಿಸಲ್ಲ. ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಏನಾದ್ರೂ ಸಂಭವಿಸಿದ್ರೆ ಬಹಳ ಅನಾನುಕೂಲಗಳು ಆಗ್ತವೆ. ಹಿಂದೆ ಒಂದು ಮಾತಿತ್ತು, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅಂದ್ರೆ ಏನಾದ್ರೂ ನಮ್ಮಲ್ಲಿ ಕೂಡಿಟ್ಟಂತಹ ಒಂದು ದುಡ್ಡು ಇರ್ಬೋದು ಅಥವಾ ಚಿನ್ನ ಇರ್ಬೋದು, ಕಳೆದೋದ್ರೆ ಏನೂ ಸಮಸ್ಯೆ ಇಲ್ಲ. ಏನಾದ್ರೂ ಹೆಲ್ತ್ ಲಾಸ್ ಆದ್ರೆ ಒಂದ್ ಸ್ವಲ್ಪ ಲಾಸ್ ಆದಂಗೆ, ಕ್ಯಾರೆಕ್ಟರ್ ಲಾಸ್ ಆಯ್ತು ಅಂತಂದ್ರೆ ಅದು ಫುಲ್ ಲಾಸು ಅಂತ ಒಂದು ಗಾದೆ ಇತ್ತು. ಬಟ್ ಈಗೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಒಬ್ಬೊಬ್ರು ಅಷ್ಟೇ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರೇ ಅರ್ನಿಂಗ್ ಮೆಂಬರ್ ಇರೋದ್ರಿಂದ ಈಗ ನಾವು ಈ ಗಾದೆ ನಾವು ಚೂರು ಚೇಂಜ್ ಮಾಡಬೇಕಾಗತ್ತೆ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಯಾಕಂದ್ರೆ ಹೆಲ್ತ್ ಏನಾದ್ರೂ ಹೋದ್ರೆ ದುಡಿತಕ್ಕಂತ ವ್ಯಕ್ತಿ ಈ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಹೆಚ್ಚು ಕಡಿಮೆ ಆದ್ರೆ ಇದು ಫ್ಯಾಮಿಲಿಗೆ ತೀರಾ ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಹೆಲ್ತ್ ನಾವು ಈ ಒಂದು ನಿಟ್ಟಿನಲ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ಒಂದು ಇದನ್ನ ಮನಗಂಡು ಯಾವುದೇ ಆಗ್ಲಿ ವಿಧಿ ಅಷ್ಟೊಂದು ಕ್ರೂರತೆಯನ್ನ ತೋರಲ್ಲ. ಈ BP ಇರ್ಬೋದು, ಶುಗರ್ ಇರ್ಬೋದು. ಆಮೇಲೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ಗೆ ಒಂದು ವರ ಇತ್ತು, ದೇವರು ಕೊಟ್ಟಿದ್ದು, ಆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನಿನ ಪ್ರಭಾವದಿಂದ ಅವರಿಗೆ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಈ ಹಾರ್ಟ್ ಡಿಸೀಸು ಮತ್ತೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಈ ಬೇರೆ ಇವು ಅಷ್ಟೊಂದು ತೊಂದರೆಗಳು ಬರ್ತಿರ್ಲಿಲ್ಲ. ಬಟ್ ಇತ್ತೀಚಿನ ದಿನಗಳೇನಾಗಿದೆ, ಪ್ರತಿಶತ ಒಂದು 25-30% ಅಷ್ಟು PCOD ಅಂತ ಒಂದು ಪ್ರಾಬ್ಲಮ್ ಬಂದಿದೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದ್ಬಿಟ್ಟು. ಆ ಒಂದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, ಆ ಒಂದು ಇದರಿಂದ ಏನಾಗಿದೆ, ಈಗ ಅವರು ಕೂಡ ಈಗ ಏನು ಈ BP, ಶುಗರ್, ಹಾರ್ಟ್ ಮೇಲೆ ತೊಂದರೆಗಳಿದೆಯೋ ಈ ಮಲ್ಟಿ ಆರ್ಗನ್ ಡಿಸೀಸ್ಗೆ ಅವರು ಕೂಡ
ಒಳಗಾಗ್ತಾ ಇದ್ದಾರೆ. ಸೊ ಈ ನನ್ನ ಮುಂದಿನ ಕ್ಯಾಂಪ್ಗಳಲ್ಲಿ ಲೇಡೀಸ್ಗೆ PCOS ಸ್ಕ್ರೀನಿಂಗ್ ಕೂಡ ನಾವು ಮಾಡಬೇಕು ಅಂತ ನಾನು ಮುಂದೆ ಅನ್ಕೊಂಡಿದ್ದೀನಿ. ಈಗ ಹೇಗೆ ಗಂಡಸರಿಗೆ ಸ್ಕ್ರೀನಿಂಗ್ ಅವಶ್ಯಕತೆ ಇದೆಯೋ ಲೇಡೀಸ್ಗೂ ಕೂಡ ಸ್ಕ್ರೀನಿಂಗ್ ತುಂಬಾ ಅವಶ್ಯಕತೆ ಇದೆ. ಹಿಂದೆ ಅದಿರ್ಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವೇ ಮಾಡ್ಕೊಂಡಂತ ತಪ್ಪು ಅನ್ಸುತ್ತೆ. ಸೊ ಈ ತೊಂದರೆಗಳು, ನಮ್ಮ ಜೀವನದ ಶೈಲಿ ಬದಲಾಗಿದೆ, ಆಹಾರ ಬದಲಾಗಿದೆ. ಆ ಒಂದು ಇದರಿಂದ ಲೇಡೀಸು ಕೂಡ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಈ ತೊಂದರೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದನ್ನ ಮನಗಂಡು ಈಗೇನು ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ, ಈ ತರದ ಕ್ಯಾಂಪ್ಗಳಲ್ಲಿ ಅವರು ಏನು ಯಂಗ್ಸ್ಟರ್ಸ್ ಇದ್ದಾರೆ, ಅವರು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು ಕೂಡ ಇನ್ನೊಂದ್ಸರಿ ಬಂದು ECG ಟೆಸ್ಟ್ ಮಾಡಿಸ್ಕೊಂಡ್ರೆ, BP ಚೆಕ್ ಮಾಡಿಸ್ಕೊಂಡ್ರೆ, ಮತ್ತೆ ಶುಗರ್ಗಳನ್ನ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಅರ್ಲಿ ನಾವು ಏನು ತೊಂದರೆ ಇದೆ ಅದನ್ನ ಕಂಡಿಡಿದು ಟ್ರೀಟ್ಮೆಂಟ್ ನ ಕೊಡಬೇಕು. ಆಮೇಲೆ ಇದಕ್ಕೆ ಜೀವನ ಪೂರ್ತಿ ಟ್ರೀಟ್ಮೆಂಟ್ ತಗೊಳ್ಬೇಕಲ್ಲಪ್ಪ ಅಂದ್ಬಿಟ್ಟು ನೀವು ಬಿಡಬಾರ್ದು. ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ತು ಅಂದ್ರೆ ಮುಂದೆ ಆಗ್ತಕ್ಕಂಥ ಎಲ್ಲಾ ಸಾವು ನೋವುಗಳನ್ನ ನಾವು ನಿಲ್ಲಿಸಬಹುದು. ಈ ಒಂದು ನಿಟ್ಟಿನಲ್ಲಿ ಈ ತರದ ಅಚಾತುರ್ಯಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತರದ ಕ್ಯಾಂಪ್ಗಳನ್ನ ನಾವು ಆಯೋಜಿಸ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ನಾವು ಇದನ್ನ ಇವತ್ತು ತಾವು ಎಲ್ಲರೂ ಕೂಡ ಬಂದು ಇದರ ಸದುಪಯೋಗವನ್ನ ಪಡೆದಿದ್ದೀರಾ. ಸೊ ಈ ಒಂದು ಇದನ್ನ ನಾನು ಇನ್ನ ತಾಲೂಕಿನ ವಿವಿಧ ಬೇರೆ ಬೇರೆ ಊರುಗಳಲ್ಲೂ ಕೂಡ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ತಮ್ಮಗಳ ಸಹಕಾರ ಬೇಕು. ಈ ಒಂದು ಕ್ಯಾಂಪಲ್ಲಿ ಏನೇನು ಫೆಸಿಲಿಟೀಸ್ ಇದೆಯೋ ಅದನ್ನ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಂಡ್ರೆ ನನಗೆ ಅದೇ ಸಂತೋಷ. ಸೊ ಇಷ್ಟು ಮಾತನ್ನ ಹೇಳಿ, ಸೊ ತಾವು ಇಲ್ಲಿಗೆ ಎಲ್ಲರೂ ಕೂಡ ಬಂದಿರೋದಕ್ಕೆ ತಮಗೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲರಿಗೂ ಕೂಡ ಜೊತೆಗೆ ಜಿನಿಯಾ ಫರ್ಟಿಲಿಟಿ ಸೆಂಟರ್, ಅದು ಮೇಡಮ್ ಕೂಡ ಅದರಲ್ಲಿ ಒಬ್ಬರು ಡೈರೆಕ್ಟರ್ ಆಗಿದ್ದಾರೆ, ಅವ್ರಿಗೂ ಕೂಡ ಸೆಂಟರು ಮತ್ತೆ ಮೇಡಮ್ಗೆ ನಾವು ಚಿರಋಣಿಯಾಗಿದ್ದೀವಿ. ಮತ್ತೆ ನಾರಾಯಣ ಹೃದಯಾಲಯದಿಂದ ವೈದ್ಯರುಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಚಿರಋಣಿಯಾಗಿದ್ದೀವಿ. ಮತ್ತು ಶಂಕರ ನೇತ್ರಾಲಯದಿಂದ ವೈದ್ಯರುಗಳ ತಂಡ ಬಂದಿದೆ, ಅವ್ರಿಗೂ ಕೂಡ ನಾನು ಈ ವೇದಿಕೆಯ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಜೊತೆಗೆ ಈ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳಿಗೆ ಈ ಒಂದು ನಮ್ಮ ಶಿಬಿರಕ್ಕೆ ಸ್ಪಂದನೆ ಮಾಡಿ ಸಹಕಾರ ನೀಡೋದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.